ಹೆಲೋ ಆ್ಯಂಡ್ ವೆಲ್ಕಮ್ ಟು ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್ ಕೋರ್ಸ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ರಿವರ್ಸಲ್ ಕ್ಯಾಂಡಲಿಸ್ಟಿಕ್ ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಾನು ಆಲ್ರೆಡಿ 2 ಪ್ಯಾಟರ್ನ್ಗಳ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ನೀವು ಆ ವಿಡಿಯೋನ ನೋಡಿಲ್ಲ ಅಂತೇಳಿ ಅದನ್ನು ಮೊದಲು ನೋಡ್ಕೊಳ್ಳಿ. ನನ್ನ ಚಾನಲ್ನ ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್ ಕೋರ್ಸ್ ಏನೊಂದೊಂದು ಪ್ಲೇ ಲಿಸ್ಟಲ್ಲಿ ಆ ವಿಡಿಯೋಗಳು ನಿಮಗೆ ಸಿಗುತ್ತೆ. ಈ ಕೋರ್ಸಲ್ಲಿ ಅಪ್ಲೋಡ್ ಆದಂಥ ಎಲ್ಲ ವಿಡಿಯೋಗಳು ಆ ಪ್ಲೇ ಲಿಸ್ಟಲ್ಲಿ ನಿಮಗೆ ಸಿಗುತ್ತೆ. ಆ ಪ್ಲೇ ಲಿಸ್ಟನ್ನು ನೋಡ್ಕೊಳ್ಳಿ, ನಿಮಗೆ ಕಂಪ್ಲೀಟ್ ವಿಡಿಯೋ ಸೀರೀಸ್ ನಿಮಗೆ ಅಲ್ಲಿ ಸಿಗುತ್ತೆ. ಇವತ್ತು 2-3 ರಿವರ್ಸಲ್ ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗ ಇದೊಂದು ರಿವರ್ಸಲ್ ಪ್ಯಾಟರ್ನ್, ಹಾಗೆ ಇದೊಂದು ಟಾಪ್ ರಿವರ್ಸಲ್ ಪ್ಯಾಟರ್ನ್ ಅಂತ ಹೇಳಿದ್ರೆ ಇದು ಯಾವುದೊಂದು ಟ್ರೆಂಡ್ನ ಟಾಪಲ್ಲಿ ಕ್ರಿಯೇಟ್ ಆಗುತ್ತೆ. ಟಾಪಲ್ಲಿ ಕ್ರಿಯೇಟ್ ಆದ ನಂತರ ಇದು ಆ ಟ್ರೆಂಡ್ ನೆಕ್ಸ್ಟ್ ರಿವರ್ಸ್ ಆಗುತ್ತೆ, ಅದು ಡೌನ್ ಟ್ರೆಂಡ್ಗೆ ಸ್ಟಾರ್ಟ್ ಆಗುತ್ತೆ. ಅಪ್ ಟ್ರೆಂಡಲ್ಲಿ ಇರುವಂಥ ಸ್ಟಾಕಲ್ಲಿ ಅಥವಾ ಒಂದು ಇಂಡೆಕ್ಸಲ್ಲಿ ಕ್ರಿಯೇಟ್ ಆಗುತ್ತೆ, ಯಾವುದೊಂದು ಟ್ರೆಂಡ್ನ ಟಾಪಲ್ಲಿ ಕ್ರಿಯೇಟ್ ಆಗುತ್ತೆ. ಈ ಪ್ಯಾಟರ್ನ್ ಕ್ರಿಯೇಟ್ ಆಗಿ ಇದು ಕನ್ಫರ್ಮ್ ಆದ ನಂತರ ನೆಕ್ಸ್ಟ್ ಆ ಟ್ರೆಂಡ್ ರಿವರ್ಸ್ ಆಗುತ್ತೆ ಅಂತ ಹೇಳ್ಬೋದು. ರಿವರ್ಸ್ ಆಗಿ ಡೌನ್ ಟ್ರೆಂಡ್ಗೆ ಆ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಟಾಪ್ ರಿವರ್ಸಲ್ ಪ್ಯಾಟರ್ನ್ ಅಂತ ಕರಿಬೋದು. ನಾವು ಹಿಂದಿನ ವಿಡಿಯೋದಲ್ಲಿ 2 ಬಾಟಮ್ ರಿವರ್ಸಲ್ ಪ್ಯಾಟರ್ನನ್ನು ನೋಡಿದ್ವಿ. ನಾವು ಈ ಹಿಂದೆ ಡಿಸ್ಕಸ್ ಮಾಡಿದಂಥ 2 ಪ್ಯಾಟರ್ನ್ಗಳು ಬಾಟಮ್ ರಿವರ್ಸಲ್ ಆಗಿತ್ತು ಅಂತ ಹೇಳಿದ್ರೆ, ಯಾವುದೊಂದು ಟ್ರೆಂಡ್ ಡೌನ್ ಟ್ರೆಂಡಲ್ಲಿರುವಾಗ ಆ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ, ನೆಕ್ಸ್ಟ್ ಅಲ್ಲಿಂದ ಅದು ಆ ಟ್ರೆಂಡ್ ರಿವರ್ಸ್ ಆಗುತ್ತೆ. ಈ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಏನಿದೆ, ಯಾವುದೊಂದು ಅಪ್ ಟ್ರೆಂಡಲ್ಲಿರುವ ಸ್ಟಾಕ್ ಅಥವಾ ಇಂಡೆಕ್ಸಲ್ಲಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಈ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ನೆಕ್ಸ್ಟ್ ಸ್ಟಾಕ್ ಒಂದು ಡೌನ್ ಟ್ರೆಂಡ್ ಅಥವಾ ಅದರ ಟ್ರೆಂಡ್ ಪ್ರೀವಿಯಸ್ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಈ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಪ್ರಾಪರ್ಟೀಸ್ ಏನು ಅಂತ ನಾವು ನೋಡೋಣ. ಸ್ಮಾಲ್ ರಿಯಲ್ ಬಾಡಿ ಇದೆ. ಸೊ ನಾವೆಲ್ಲಿ ನೋಡ್ಬೋದು, ರಿಯಲ್ ಬಾಡಿ ನಾವು ಹಿಂದಿನ ವಿಡಿಯೋದಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ಒಂದು ಸ್ಮಾಲ್ ರಿಯಲ್ ಬಾಡಿ ಇದೆ, ಓಪನ್ ಮತ್ತು ಕ್ಲೋಸ್ನ ಮಧ್ಯೆ ಇರುವಂಥದ್ದು ರಿಯಲ್ ಬಾಡಿ ಅಂತ ನಾವು ಹೇಳ್ತೀವಿ. ಸ್ಮಾಲ್ ರಿಯಲ್ ಬಾಡಿ ಇರುತ್ತೆ. ರಿಯಲ್ ಬಾಡಿ ಈಸ್ ಎಟ್ ದಿ ಬಾಟಮ್ ಎಂಡ್ ಆಫ್ ದಿ ಡೇಸ್ ರೇಂಜ್ ಅಂತ ಹೇಳಿದೆ. ಕ್ಯಾಂಡಲ್ನ ಬಾಟಮಲ್ಲಿ ಈ ರಿಯಲ್ ಬಾಡಿ ಇರುತ್ತೆ. ವೆರಿ ಸ್ಮಾಲ್ ಆರ್ ನೋ ಲೋವರ್ ಶಾಡೋ. ಈ ಲೋ ವಿಕ್ ಏನಿದೆ, ಲೋವರ್ ಸೈಡಲ್ಲಿ ಇರುವಂಥ ವಿಕ್ ಏನಿದೆ, ಇದು ತುಂಬ ಸ್ಮಾಲ್ ಆಗಿರುತ್ತೆ ಅಥವಾ ವಿಕ್ ಇಲ್ಲದೆ ಇರ್ಬೋದು. ದ ಲಾಂಗ್ ಅಪ್ಪರ್ ಶಾಡೋ ಶುಡ್ ಬಿ ಅಟ್ಲೀಸ್ಟ್ ಟ್ವೈಸ್ ದಿ ಹೈಟ್ ಆಫ್ ದಿ ರಿಯಲ್ ಬಾಡಿ ಅಂತ ಹೇಳಿದ್ರೆ, ಈ ಅಪ್ಪರ್ ಸೈಡಲ್ಲಿ ಏನು ಕ್ರಿಯೇಟ್ ಆದಂಥ ಶಾಡೋ ಏನಿದೆ, ಇದು ಮಿನಿಮಮ್ ಈ ರಿಯಲ್ ಬಾಡಿಯ 2ರಷ್ಟು ಇರಬೇಕು. ಜಾಸ್ತಿ ಎಷ್ಟು ಕೂಡ ಇರ್ಬೋದು, ಮಿನಿಮಮ್ 2ರಷ್ಟು ಇರಬೇಕಾಗತ್ತೆ. ಸೊ ಹೈಯರ್ ಶಾಡೋ ಅಟ್ಲೀಸ್ಟ್ ರಿಯಲ್ ಬಾಡಿಯ 2ರಷ್ಟು ಇರಬೇಕಾಗತ್ತೆ. ಸೊ ಈ ರೀತಿಯ ಒಂದು ಕ್ಯಾಂಡಲ್ ನಮಗೆ ಅಪ್ ಟ್ರೆಂಡಲ್ಲಿ ಫಾರ್ಮ್ ಆಗುತ್ತೆ. ಮಾರ್ಕೆಟ್ ಈಸ್ ಇನ್ ಅಪ್ ಟ್ರೆಂಡ್. ಸೊ ಈ ರೀತಿಯ ಒಂದು ಕ್ಯಾಂಡಲ್ ನಮಗೆ ಅಪ್ ಟ್ರೆಂಡಲ್ಲಿ ಫಾರ್ಮ್ ಆಗುತ್ತೆ. ಇದು ಫಾರ್ಮ್ ಆದ ನಂತರ ನೆಕ್ಸ್ಟ್ ಈ ಕ್ಯಾಂಡಲ್ ಲೋವನ್ನು ಡೌನ್ ಸೈಡಲ್ಲಿ ಬ್ರೇಕ್ ಡೌನ್ ಮಾಡ್ತು ಅಂದರೆ ಈ ಪ್ಯಾಟರ್ನ್ ಕನ್ಫರ್ಮ್ ಆಗುತ್ತೆ. ಆಗ ನಾವು ಟ್ರೆಂಡಲ್ಲಿ ಒಂದು ರಿವರ್ಸಲನ್ನು ನಾವು ನೋಡ್ಬೋದು. ಸೇಮ್ ಇದೇ ರೀತಿಯ ಒಂದು ಪ್ಯಾಟರ್ನ್ ಡೌನ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗುತ್ತೆ. ಅದನ್ನು ನಾನು ಈ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅದರ ನೇಮ್ ಏನು ಅಂತ ನೀವು ಕಮೆಂಟ್ ಮಾಡಿ. ಸೇಮ್ ಇದೇ ರೀತಿಯ ಪ್ರಾಪರ್ಟೀಸ್ ಇರುವಂಥ ಒಂದು ಕ್ಯಾಂಡಲ್ ಅದು ಡೌನ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗುತ್ತೆ. ಬಟ್ ಇದು ಅಪ್ ಟ್ರೆಂಡಲ್ಲಿ ಕ್ರಿಯೇಟ್ ಆದರೆ ಒಂದು ಪವರ್ಫುಲ್ ರಿವರ್ಸಲ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಹಾಗಾದರೆ ಈ ಪ್ಯಾಟರ್ನ್ನ ಲಾಜಿಕ್ ಏನು ಅಂತ ನಾವು ನೋಡೋಣ. ಸೊ ಮಾರ್ಕೆಟ್ ಒಂದು ಅಪ್ ಮೂವ್ನ ಕೊಡ್ತಾ ಇರುತ್ತೆ. ಸೊ ಟ್ರೆಂಡ್ ಸ್ಟ್ರಾಂಗ್ ಇರುತ್ತೆ, ಮಾರ್ಕೆಟ್ ಅಪ್ ಮೂವ್ನ ಕೊಡ್ತಾ ಇರುತ್ತೆ. ನೆಕ್ಸ್ಟ್ ಪ್ರೈಸ್ ಓಪನ್ ಆಗುತ್ತೆ, ಓಪನ್ ಆಗಿ ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಕೊಡುತ್ತೆ. ಅದನ್ನು ಕೂಡ ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಕೊಡುತ್ತೆ. ಅಪ್ ಮೂವ್ನ ಕೊಟ್ಟಾದ ನಂತರ ನೆಕ್ಸ್ಟ್ ಹೈಯರ್ ಲೆವೆಲಲ್ಲಿ ಒಂದಷ್ಟು ಪ್ರೈಸ್ ರಿಜೆಕ್ಷನನ್ನು ಫೇಸ್ ಮಾಡುತ್ತೆ. ರಿಜೆಕ್ಷನನ್ನು ಫೇಸ್ ಮಾಡಿಕೊಂಡು ಅಗೈನ್ ಡೌನ್ ಬರುತ್ತೆ. ಪ್ರೈಸ್ ಡೌನ್ ಬಂದು ಡೇನ ಬಾಟಮ್ ರೇಂಜಲ್ಲಿ ಬಾಟಮಲ್ಲಿ ಕ್ಲೋಸಿಂಗನ್ನು ಕೊಡುತ್ತೆ ಅಂತ ಹೇಳ್ಬೋದು. ಪ್ರೀವಿಯಸ್ ಟ್ರೆಂಡನ್ನು ಕಂಟಿನ್ಯೂ ಮಾಡಿಕೊಂಡು ಪ್ರೈಸ್ ಒಂದು ಅಪ್ ಮೂವ್ನ ಕೊಡುತ್ತೆ. ಬಟ್ ಅಪ್ ಮೂವ್ನ ಕೊಡ್ತಾ ಇದ್ದಂಥ ಪ್ರೈಸ್ಗೆ ಹೈಯರ್ ಲೆವೆಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಟಾಪಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಡೌನ್ ಸೈಡ್ ಪುಷ್ ಮಾಡಿದಾಗ ಪ್ರೈಸ್ ಡೌನ್ ಬರುತ್ತೆ. ಇನ್ ಕೇಸ್ ಆ ಪಾಯಿಂಟಲ್ಲಿ ಬೈಯರ್ ಸ್ಟ್ರಾಂಗ್ ಇದ್ದರು ಅಂತ ಹೇಳಿದ್ರೆ ಪ್ರೈಸ್ ಡೌನ್ ಸೈಡ್ ಬರ್ತಿರ್ಲಿಲ್ಲ. ಬೈಯರ್ಗಳು ಒಂದಷ್ಟು ಬೈಯಿಂಗನ್ನು ಮಾಡಿಕೊಂಡು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾಯಿದ್ರು. ಬಟ್ ಫೈನಲಿ ಬೈಯರ್ಗಳು ಗಿವ್ ಅಪ್ ಮಾಡ್ತಾರೆ, ಪ್ರೈಸನ್ನು ಸೆಲ್ಲರ್ಗಳು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಇದು ಏನನ್ನು ಸಜೆಸ್ಟ್ ಮಾಡುತ್ತೆ, ಅಪ್ ಟ್ರೆಂಡಲ್ಲಿ ಪ್ರೈಸನ್ನು ಡೌನ್ ಸೈಡ್ ಸೆಲ್ಲರ್ ಪುಷ್ ಮಾಡ್ತಾರೆ, ಸೆಲ್ಲರ್ ಸ್ವಲ್ಪ ಕಂಟ್ರೋಲನ್ನು ಹೊಂದಿದ್ದಾರೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಕ್ಯಾಂಡಲ್ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಿದಾಗ ಈ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ ಲೋ ಡೌನ್ ಸೈಡಲ್ಲಿ ಬ್ರೇಕ್ ಡೌನ್ ಆಯಿತು ಅಂತೇಳಿ ಸೆಲ್ಲರ್ ಇಲ್ಲಿ ಕಂಟ್ರೋಲನ್ನು ಹೊಂದಿರೋದು ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರೈಸ್ ಒಂದು ಟ್ರೆಂಡ್ ಚೇಂಜ್ ಆಗಿ ನೆಕ್ಸ್ಟ್ ಪ್ರೈಸ್ ಒಂದು ಡೌನ್ ಟ್ರೆಂಡ್ಗೆ ಬರುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ಶೂಟಿಂಗ್ ಸ್ಟಾರ್ನ ಲೋ ಬ್ರೇಕ್ ಡೌನ್ ಆಯಿತು ಅಂತೀವಿ, ಆಗ ನಾವು ಸೆಲ್ ಅನ್ನು ಮಾಡ್ಬೋದು. ಈ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಹೈಕಿಂತ ಮೇಲೆ ಒಂದು ಸ್ಟಾಪ್ ಲಾಸ್ ಅನ್ನು ಇಟ್ಕೊಂಡು ಸೆಲ್ ಅನ್ನು ಮಾಡ್ಬೋದು. ಯಾಕೆ ಕೇಳಿದ್ರೆ ಇದೊಂದು ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಇಲ್ಲಿ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಿದರೆ ನೆಕ್ಸ್ಟ್ ಅಗೈನ್ ಬೈಯರ್ಗಳು ಈ ಹೈಕಿಂತ ಮೇಲೆ ಪ್ರೈಸನ್ನು ಪುಷ್ ಮಾಡಿದ್ರು ಅಂತ ಹೇಳಿದ್ರೆ ಸೆಲ್ಲರ್ಗಳಲ್ಲಿ ಕಂಟ್ರೋಲನ್ನು ಕಳ್ಕೊಂಡ್ರು ಅಂತ ಅರ್ಥ. ಸೊ ಹಾಗಾಗಿ ಯಾವಾಗ ಪ್ರೈಸ್ ಈ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ ಲೋಕ್ಕಿಂತ ಕೆಳಗಡೆ ಟ್ರೇಡಿಂಗನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಗ ನಾವಿಲ್ಲಿ ಶಾರ್ಟನ್ನು ಮಾಡ್ಬೋದು. ಸೊ ಯಾವ ಟೈಮ್ ಫ್ರೇಮಲ್ಲಿ ಈ ಪ್ಯಾಟರ್ನ್ ವರ್ಕ್ ಆಗುತ್ತೆ ಕೇಳಿದ್ರೆ ಎಲ್ಲ ಟೈಮ್ ಫ್ರೇಮಲ್ಲೂ ಈ ಪ್ಯಾಟರ್ನ್ಗಳು ವರ್ಕ್ ಆಗುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದಾಗೆ ಎಲ್ಲ ಟೈಮ್ ಫ್ರೇಮಲ್ಲಿ ವರ್ಕ್ ಆಗುತ್ತೆ. ಬಟ್ ಹೈಯರ್ ಟೈಮ್ ಫ್ರೇಮಲ್ಲಿ ಇದರ ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ನೀವು ಇಂಟ್ರಾಡೇಲಿ ಯೂಸ್ ಮಾಡ್ಕೊಳ್ಬೋದು, ಹಾಗೆ ಡೈಲಿ ಚಾರ್ಟಲ್ಲಿ ಯೂಸ್ ಮಾಡ್ಕೊಳ್ಬೋದು ಸ್ವಿಂಗ್ ಟ್ರೇಡಿಂಗ್ಗೆ. ಸೊ ಎಲ್ಲ ಟೈಮ್ ಫ್ರೇಮಲ್ಲಿ ಯೂಸ್ ಆಗುತ್ತೆ. ಸೊ ಡೈಲಿ ಚಾರ್ಟಲ್ಲಿ ಈ ಪ್ಯಾಟರ್ನ್ ಕ್ರಿಯೇಟ್ ಆಯಿತು ಅಂತೇಳಿ ನೆಕ್ಸ್ಟ್ ಕನ್ಫರ್ಮೇಷನ್ಗೆ ನೀವು ನೆಕ್ಸ್ಟ್ ಡೈಲಿ ಕ್ಯಾಂಡಲ್ ಈ ಕ್ಯಾಂಡಲ್ ಲೋಕ್ಕಿಂತ ಕೆಳಗಡೆ ಕ್ಲೋಸ್ ಆಗೋದನ್ನು ವೇಟ್ ಮಾಡಬೇಕಾಗುತ್ತೆ. ಅದೇ ರೀತಿ 15 ಮಿನಿಟಲ್ಲಿ ಈ ಕ್ಯಾಂಡಲ್
ಕ್ರಿಯೇಟ್ ಆಯಿತು ಅಂತೇಳಿದೆ, ನೀವು 15 ಮಿನಿಟನ್ನು ಯೂಸ್ ಮಾಡ್ತಾ ಇದ್ದೀರಿ ಅಂತೇಳಿದೆ 15 ಮಿನಿಟಲ್ಲಿ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. 15 ಮಿನಿಟಲ್ಲಿ ಈ ಕ್ಯಾಂಡಲ್ನ ಲೋಕ್ಕಿಂತ ಕೆಳಗಡೆ ಪ್ರೈಸ್ ಕ್ಲೋಸ್ ಆಗೋವರೆಗೂ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಇದೊಂದು ಟಾಪ್ ರಿವರ್ಸಲ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಯಾವ ರೀತಿ ಹ್ಯಾಮರ್ ಏನೊಂದು ಸ್ಟ್ರಾಂಗ್ ರಿವರ್ಸಲ್ ಪ್ಯಾಟರ್ನ್ ಇದೆ, ಅದೇ ರೀತಿ ಇದು ಕೂಡ ಶೂಟಿಂಗ್ ಸ್ಟಾರ್ ಕೂಡ ಒಂದು ಸ್ಟ್ರಾಂಗ್ ರಿವರ್ಸಲ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಸೊ ಇಲ್ಲೊಂದು ಎಕ್ಸಾಂಪಲ್ ಅನ್ನು ನಾವು ನೋಡ್ತಾ ಇದೀವಿ. ಭಾರತೀಯ ಏರ್ಟೆಲ್ನ ಚಾರ್ಟ್ ಅನ್ನು ನೋಡ್ತೀವಿ. ಸ್ಟಾಕ್ ಒಂದು ಸ್ಟ್ರಾಂಗ್ ಅಪ್ಮೂವ್ನ ಮಾಡ್ತಿತ್ತು, ಪ್ರೈಸ್ ಒಂದು ಅಪ್ಮೂವ್ನ ಕೊಡ್ತಾ ಇತ್ತು. ಈ ಹಿಂದೆ ನಾವು ನೋಡಿದಾಗ ಯಾವುದೇ ರೆಸಿಸ್ಟೆನ್ಸ್ ಇರಲಿಲ್ಲ ಸ್ಟಾಕಲ್ಲಿ. ಸ್ಟಾಕ್ ಒಂದು ಸ್ಟ್ರಾಂಗ್ ಟ್ರೆಂಡಲ್ಲಿ ಟ್ರೇಡಿಂಗ್ ಅನ್ನು ಮಾಡ್ತಾ ಇತ್ತು. ನೆಕ್ಸ್ಟ್ ಇಲ್ಲಿ ಪ್ರೈಸ್ ಒಂದು ಅಪ್ ಮೂವ್ನ ಕೊಡುತ್ತೆ. ನಾವು ನೋಡ್ಬೋದು ಇದು ಡೈಲಿ ಚಾರ್ಟ್. ಪ್ರೈಸು ಓಪನ್ ಆಗುತ್ತೆ, ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಗ್ಯಾಪ್ ಅಪ್ ಓಪನ್ ಆಗಿ ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಕೊಡುತ್ತೆ. ಅಪ್ ಮೂವ್ನ ಕೊಟ್ಕೊಂಡು ಮೇಲೆ ಹೋಗ್ತಾ ಇತ್ತು. ಬಟ್ ಫೈನಲಿ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ ಸೆಲ್ಲರ್ಗಳು. ಡೌನ್ ಸೈಡ್ ಪುಷ್ ಮಾಡಿ ಪ್ರೈಸ್ ಡೌನ್ ಸೈಡಲ್ಲಿ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಇಲ್ಲೊಂದು ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಸೊ ಇದು ಕ್ಯಾಂಡಲ್ನ ಕಲರ್ ಇಲ್ಲಿ ಮ್ಯಾಟರ್ ಆಗೋದಿಲ್ಲ, ರೆಡ್ ಇರ್ಬೋದು, ಗ್ರೀನ್ ಇರ್ಬೋದು. ಪ್ರೈಸ್ ಡೌನ್ ಸೈಡ್ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಒಂದು ಬಿಗ್ ಹೈಯರ್ ಶಾಡೋನ ಕ್ರಿಯೇಟ್ ಮಾಡುತ್ತೆ. ಹೈಯರ್ ಲೆವೆಲಲ್ಲಿ ಸ್ಟ್ರಾಂಗ್ ಸೆಲ್ಲಿಂಗ್ ಬಂದಿರೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಡೇ ಪ್ರೈಸ್ ಅಗೇನ್ ಅಪ್ ಮೂವ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ. ಬಟ್ ಅದಾದ ನಂತರ ನೆಕ್ಸ್ಟ್ ಡೇ ಒಂದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಮುಖಾಂತರ ಈ ಕ್ಯಾಂಡಲ್ ಲೋವನ್ನು ಇಲ್ಲಿ ಡೌನ್ ಸೈಡಲ್ಲಿ ಬ್ರೇಕ್ ಡೌನ್ ಮಾಡುತ್ತೆ. ಈಗ ಇದು ನಮಗೆ ಕನ್ಫರ್ಮ್ ಆಗುತ್ತೆ, ಇಲ್ಲಿ ಸೆಲ್ಲರ್ ಎಂಟರ್ ಆಗಿರೋದು ಕನ್ಫರ್ಮ್ ಆಗುತ್ತೆ. ಆಗ ನಾವಿಲ್ಲಿ ಶಾರ್ಟನ್ನು ಮಾಡ್ಬೋದು. ನೆಕ್ಸ್ಟ್ ಡೈಲಿ ಚಾರ್ಟಲ್ಲಿ ನಾವು ನೋಡ್ಬೋದು ಪ್ರೈಸ್ ಒಂದು ಸ್ಟ್ರಾಂಗ್ ಡೌನ್ ಮೂವ್ನ ಕೊಟ್ಟಿರೋದ್ರಿಂದ ಈ ಸಪೋರ್ಟನ್ನು ಕೂಡ ಬ್ರೇಕ್ ಡೌನ್ ಮಾಡುತ್ತೆ. ನೆಕ್ಸ್ಟ್ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಪ್ರೈಸ್ ರಿವರ್ಸಲ್ ಮೂವ್ನ ಕೊಟ್ಟಿರುವಂಥದ್ದು. ಸೊ ಈ ರೀತಿ ಟಾಪಲ್ಲಿ ಈ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ನಾವಿಲ್ಲಿ ಶಾರ್ಟನ್ನು ಮಾಡ್ಬೋದು ಕನ್ಫರ್ಮೇಷನನ್ನು ತಗೊಂಡು. ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಈ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ಬೆಟರ್ ವರ್ಕ್ ಆಗುತ್ತೆ. ಅದೇ ರೀತಿ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗುತ್ತೆ. ನೆಕ್ಸ್ಟ್ ಇಮಿಡಿಯೇಟ್ಲಿ ಈ ರೀತಿ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಯಿತು ಅಂತಲೇ ಆಗ ಕೂಡ ಈ ಪ್ಯಾಟರ್ನ್ ಇಲ್ಲಿ ಬೆಟರ್ ವರ್ಕ್ ಆಗುತ್ತೆ. ಇಲ್ಲಿ ಸ್ಟ್ರಾಂಗ್ ಏನು ರೆಸಿಸ್ಟೆನ್ಸ್ ಇರಲಿಲ್ಲ, ಈ ಹಿಂದೆ ಒಂದು ರೆಸಿಸ್ಟೆನ್ಸ್ ಇತ್ತು, ಅದನ್ನು ಬ್ರೇಕ್ಔಟ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಆ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಈ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ಇಲ್ಲಿ ಬೈಯರ್ಗಳು ಕಂಟ್ರೋಲನ್ನು ಕಳ್ಕೊಂಡ್ರು ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಈ ಕ್ಯಾಂಡಲ್ ಡೌನ್ ಸೈಡಲ್ಲಿ ಬ್ರೇಕ್ ಡೌನ್ ಆಯಿತು ಅಂತೇಳಿದ್ರೆ ಬೈಯರ್ಗಳು ಕಂಟ್ರೋಲನ್ನು ಕಳ್ಕೊಂಡ್ರು ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಇಲ್ಲೊಂದು ವೀಕ್ಲಿ ಚಾರ್ಟನ್ನು ನಾವು ನೋಡ್ತೀವಿ. ಟಿ ವಿ ಎಸ್ ಮೋಟರ್ನ ಒಂದು ವೀಕ್ಲಿ ಚಾರ್ಟನ್ನು ನೋಡ್ತಾ ಇದ್ದೀವಿ. ವೀಕ್ಲಿ ಚಾರ್ಟಲ್ಲಿ ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಕೊಡ್ತಾ ಇತ್ತು ಟಿ ವಿ ಎಸ್ ಮೋಟರ್. ಇಲ್ಲಿ ನಾವು ನೋಡೋದು ಕಂಟಿನ್ಯೂಸ್ ಆಗಿ ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಕೊಡ್ತಾ ಇತ್ತು. ಇಲ್ಲೊಂದು ರೆಸಿಸ್ಟೆನ್ಸ್ ಕೂಡ ಇತ್ತು. ಆ ರೆಸಿಸ್ಟೆನ್ಸನ್ನು ಬ್ರೇಕ್ಔಟ್ ಮಾಡುತ್ತೆ. ಬ್ರೇಕ್ಔಟ್ ಮಾಡಿಕೊಂಡು ಸ್ಟ್ರಾಂಗ್ ಅಪ್ ಮೂವ್ನ ಕೊಡುತ್ತೆ. ನೆಕ್ಸ್ಟ್ ವೀಕ್ ಕೂಡ ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಕೊಡುತ್ತೆ. ಬಟ್ ಈ ವೀಕಲ್ಲಿ ನಾವು ನೋಡ್ಬೋದು ಸ್ಟ್ರಾಂಗ್ ಅಪ್ ಮೂವ್ನ ಕೊಡುತ್ತೆ. ಬಟ್ ಅಗೇನ್ ರಿಜೆಕ್ಟ್ ಆಗುತ್ತೆ, ರಿಜೆಕ್ಟ್ ಆಗಿ ಡೌನ್ ಬರುತ್ತೆ. ಆ ವೀಕಲ್ಲಿ ಕ್ಲೋಸಿಂಗನ್ನು ಕೊಡುವಾಗ ಲೋವರ್ ಸೈಡಲ್ಲಿ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಇದೇನನ್ನು ಸಜೆಸ್ಟ್ ಮಾಡುತ್ತೆ, ಹೈಯರ್ ಲೆವೆಲಲ್ಲಿ ಸ್ಟ್ರಾಂಗ್ ರಿಜೆಕ್ಷನ್ ಇರುವಂಥದ್ದು ಸಜೆಸ್ಟ್ ಮಾಡಿದೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಈ ಕ್ಯಾಂಡಲ್ ಲೋ ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ನೆಕ್ಸ್ಟ್ ವೀಕಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆದಂದ್ರೆ ಈ ಸ್ಟ್ರಾಂಗ್ ಅಪ್ ಟ್ರೆಂಡ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಡೌನ್ ಬರುತ್ತೆ. ಡೌನ್ ಬಂದು ಸಪೋರ್ಟ್ ವರ್ಗೂ ಒಂದು ಡೌನ್ ಮೂವ್ನ ಕೊಡುತ್ತೆ. ಇಲ್ಲಿ ಟ್ರೆಂಡ್ ರಿವರ್ಸ್ ಆಯಿತು ಅಂತ ಹೇಳ್ಬೋದು. ಈ ರೀತಿ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ನಮ್ಮದಲ್ಲಿ ಬುಲ್ಲಿಶ್ ಪೊಸಿಷನ್ ಇತ್ತು ಅಂತ ಹೇಳಿದ್ರೆ ಆಗ ನಾವು ಅಲ್ಲಿಂದ ಎಕ್ಸಿಟನ್ನು ಮಾಡ್ಬೋದು. ಅದೇ ರೀತಿ ಪ್ರೀವಿಯಸ್ ಏನಾದರೂ ರೆಸಿಸ್ಟೆನ್ಸ್ ಇತ್ತು ನಾವು ನೋಡಿದರೆ ಇದೊಂದು ರೆಸಿಸ್ಟೆನ್ಸ್ ಝೋನ್ ಹತ್ರನೇ ರಿಜೆಕ್ಷನನ್ನು ಫೇಸ್ ಮಾಡುತ್ತೆ ಅಂತ ಹೇಳ್ಬೋದು. ರಿಜೆಕ್ಷನ್ ಫೇಸ್ ಮಾಡಿಕೊಂಡು ಡೌನ್ ಮೂವ್ನ ಕೊಟ್ಟಿದೆ. ಸೊ ಈ ರೀತಿ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಈ ಪ್ಯಾಟರ್ನ್ ಕ್ರಿಯೇಟ್ ಆದಾಗಲ್ಲಿ ಬೆಟರ್ ರಿಸಲ್ಟ್ ನಮಗೆ ಸಿಗುತ್ತೆ. ಹಾಗೆ ಅಗೇನ್ ಇಲ್ಲಿ ಕೂಡ ಒಂದು ರಿವರ್ಸಲ್ ಆಗಿರುವಂಥದ್ದು ಸ್ಟ್ರಾಂಗ್ ಅಪ್ ಮೂವ್ನ ಕೊಡ್ತಾ ಇತ್ತು. ಇದು ಆಲ್ಮೋಸ್ಟ್ ಟಾಪಲ್ಲಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಈ ಹಿಂದೆ ಯಾವುದೇ ರೆಸಿಸ್ಟೆನ್ಸ್ ಇರಲಿಲ್ಲ. ಇಲ್ಲೊಂದು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬ್ರೇಕ್ ಡೌನ್ ಆಗುತ್ತೆ. ನೆಕ್ಸ್ಟ್ ಒಂದು ಟ್ರೆಂಡಲ್ಲಿ ಸ್ಟ್ರಾಂಗ್ ರಿವರ್ಸಲ್ ಆಗಿರೋದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಅಗೇನ್ ಒಂದು ಚಾರ್ಟನ್ನು ನಾವು ನೋಡ್ತಾ ಇದ್ದೀವಿ. ಕೋಟಕ್ ಬ್ಯಾಂಕ್ನ ಡೈಲಿ ಚಾರ್ಟನ್ನು ನೋಡ್ತಾ ಇದ್ವಿ. ಪ್ರೈಸ್ ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಕೊಡ್ತಾ ಇತ್ತು. ಇಲ್ಲೊಂದು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಡೇನೇ ಆ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ ಬ್ರೇಕ್ ಡೌನ್ ಮಾಡುತ್ತೆ. ನೆಕ್ಸ್ಟ್ ಟ್ರೆಂಡ್ ಒಂದು ಚೇಂಜಸ್ ಆಗಿರೋದನ್ನು ನಾವು ನೋಡ್ಬೋದು. ಇಲ್ಲಿ ಕೂಡ ನಾವು ನೋಡ್ಬೋದು ಶೂಟಿಂಗ್ ಸ್ಟಾರ್ ರೀತಿ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಒಂದು ಸ್ಮಾಲ್ ಟ್ರೆಂಡ್ ಅಪ್ ಟ್ರೆಂಡ್ ಇತ್ತು, ಒಂದು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಡೌನ್ ಮೂವ್ನ ಕೊಡ್ತಾ ಇರೋದನ್ನು ಇಲ್ಲೊಂದು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಒಂದು ಪ್ರೈಸ್ ಅಪ್ ಮೂವ್ನ ಕೊಡ್ತಾ ಇತ್ತು, ಒಂದು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಬಟ್ ಇಲ್ಲಿ ಲೋವನ್ನು ಬ್ರೇಕ್ ಡೌನ್ ಮಾಡಿ ಕ್ಲೋಸಿಂಗನ್ನು ಕೊಡೋದಿಲ್ಲ ಇಮಿಡಿಯೇಟ್ಲಿ. ನೆಕ್ಸ್ಟ್ ಡೇ ಪ್ರೈಸ್ ಅಗೇನ್ ಅಪ್ ಮೂವ್ನ ಕೊಡುತ್ತೆ. ಈ ಹೈಯನ್ನು ಕೂಡ ಬ್ರೇಕ್ಔಟ್ ಮಾಡುತ್ತೆ. ಬಟ್ ಅದಾದ ನಂತರ ನೆಕ್ಸ್ಟ್ ಒಂದು ಡೌನ್ ಮೂವ್ನ ಕೊಡುತ್ತೆ. ಸೊ ಇಲ್ಲಿ ಕನ್ಫರ್ಮ್ ಆಗಿದೆ ನಾವು ಎಂಟ್ರಿಯನ್ನು ಮಾಡಬಾರ್ದಾಗುತ್ತೆ. ಕನ್ಫರ್ಮ್ ಯಾವಾಗುತ್ತೆ, ಈ ಲೋ ಡೌನ್ ಸೈಡಲ್ಲಿ ಕ್ಲೋಸಿಂಗನ್ನು ಕೊಡಬೇಕಾಗುತ್ತೆ. ಈ ಲೋವನ್ನು ಬ್ರೇಕ್ ಡೌನ್ ಮಾಡಿ ಕ್ಯಾಂಡಲ್ ಈ ಲೋಕ್ಕಿಂತ ಕೆಳಗಡೆ ಒಂದು ಕ್ಲೋಸಿಂಗನ್ನು ಕೊಟ್ಟಾಗ ಮಾತ್ರ ನಮಗೆ ಕನ್ಫರ್ಮ್ ಆಗುತ್ತೆ. ಆಗ ನಾವು ಶಾರ್ಟ್ ಎಂಟ್ರಿಯನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಫಸ್ಟ್ ನಾವು ನೋಡಬೇಕಾದಂಥದ್ದು ಟ್ರೆಂಡ್ ಯಾವುದು ಇದೆ ಅಂತ ನೋಡಬೇಕಾಗುತ್ತೆ. ಕ್ಲಿಯರ್ ಆದೊಂದು ಅಪ್ ಟ್ರೆಂಡ್ ಇರಬೇಕಾಗುತ್ತೆ. ನೆಕ್ಸ್ಟ್ ಪ್ರೀವಿಯಸ್ ಏನಾದರೂ ರೆಸಿಸ್ಟೆನ್ಸ್ ಇದೆ ಅದನ್ನು ನೋಡಬೇಕಾಗುತ್ತೆ. ನೆಕ್ಸ್ಟ್ ಕನ್ಫರ್ಮೇಷನ್ಗೆ ಆ ಕ್ಯಾಂಡಲ್ಗಿಂತ ಕೆಳಗಡೆ ಪ್ರೈಸ್ ಕ್ಲೋಸ್ ಆಗಬೇಕಾಗುತ್ತೆ. ಆಗ ಮಾತ್ರ ನಾವು ಎಂಟ್ರಿಯನ್ನು ಮಾಡಿದಾಗ ನಮಗಲ್ಲಿ ಬೆಟರ್ ರಿಸಲ್ಟ್ ಸಿಗುತ್ತೆ. ನಾವು ಬ್ಯಾಂಕ್ ನಿಫ್ಟಿ ವೀಕ್ಲಿ ಚಾರ್ಟನ್ನು ನೋಡ್ತಾ ಇದ್ದೀವಿ. ಬ್ಯಾಂಕ್ ನಿಫ್ಟಿ ವೀಕ್ಲಿ ಚಾರ್ಟಲ್ಲಿ ನಾವು ಶೂಟಿಂಗ್ ಸ್ಟಾರ್ ಪ್ಯಾಟರ್ನನ್ನು ನೋಡ್ತಾ ಇದ್ದೀವಿ. ಇಲ್ಲೊಂದು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಸ್ಟ್ರಾಂಗ್ ಅಪ್ ಮೂವ್ನ ಕೊಡ್ತಾ ಇತ್ತು. ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಬ್ರೇಕ್ ಡೌನನ್ನು ಕೂಡ ಮಾಡುತ್ತೆ ನೆಕ್ಸ್ಟ್ ವೀಕ್. ಬಟ್ ನೆಕ್ಸ್ಟ್ ವೀಕ್ ಬ್ರೇಕ್ ಡೌನ್ ಮಾಡುತ್ತೆ. ನಾವು ಇಲ್ಲಿ ಕನ್ಫರ್ಮೇಷನ್ ಆಗಿ ನೆಕ್ಸ್ಟ್ ಡೌನ್ ಬರುತ್ತೆ ಅಂತ ನೋಡಿದಾಗ ತುಂಬ ಏನು ಡೌನ್ ಮೂವ್ನ ಕೊಡೋದಿಲ್ಲ. ನೆಕ್ಸ್ಟ್ ಪ್ರೈಸ್ ರಿವರ್ಸಲ್ ಮಾಡ್ಕೊಂಡು ಒಂದು ಅಪ್ ಮೂವ್ನ ಕೊಡುತ್ತೆ. ಇಲ್ಲಿ ಪ್ಯಾಟರ್ನ್ ಒಂದು ಬೆಟರ್ ರಿಸಲ್ಟನ್ನು ಕೊಡಲಿಲ್ಲ. ಬಟ್ ಅಗೇನ್ ಇಲ್ಲಿ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಕ್ರಿಯೇಟ್ ಆದಾಗ ನೆಕ್ಸ್ಟ್ ನಾವೊಂದು ಡೌನ್ ಮೂವ್ನ ಒಂದಷ್ಟು ವಾರದವರೆಗೆ ಒಂದು ಶಾರ್ಪ್ ಡೌನ್ ಮೂವ್ನ ನಾವು ನೋಡ್ತೀವಿ. ಪ್ರೀವಿಯಸ್ ಸಪೋರ್ಟ್ ಝೋನ್ವರೆಗೂ ಒಂದು ಡೌನ್ ಮೂವ್ನ ನಾವು ನೋಡ್ತೀವಿ. ನೆಕ್ಸ್ಟ್ ನಾವು ನಿಫ್ಟಿಯ ಒಂದು ಇಂಟ್ರಾಡೇ ಚಾರ್ಟನ್ನು ನೋಡ್ತಾ ಇದ್ದೀವಿ. ಇಂಟ್ರಾಡೇಲಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಒಂದು 15 ಮಿನಿಟ್ ಚಾರ್ಟನ್ನು ನೋಡ್ತಾ ಇದ್ದೀವಿ. ನಿಫ್ಟಿಯ ಇಂಟ್ರಾಡೇ 15 ಮಿನಿಟ್ ಚಾರ್ಟನ್ನು ನೋಡ್ತಾ ಇದ್ದೀವಿ. ಪ್ರೈಸ್ ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಮಾಡ್ತಿತ್ತು. ಈ ರೆಸಿಸ್ಟೆನ್ಸ್ ಝೋನ್ ಹತ್ರ ನಾವಿಲ್ಲಿ ನೋಡ್ಬೋದು ಒಂದು ಶೂಟಿಂಗ್ ಸ್ಟಾರ್ ರೀತಿಯ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಪ್ರೈಸ್ ಅಪ್ ಮೂವ್ನ ಕೊಡುವಂಥ ಪ್ರಯತ್ನ
ಪ್ರಯತ್ನ ಮಾಡುತ್ತೆ, ಬಟ್ ಫೇಲ್ ಆಗುತ್ತೆ, ಡೌನ್ ಬರುತ್ತೆ, ಅಗೇನ್ ಇಲ್ಲಿ ಬ್ರೇಕ್ ಡೌನನ್ನು ಮಾಡುತ್ತೆ. ನೆಕ್ಸ್ಟ್ ಒಂದು ಶಾರ್ಪ್ ಡೌನ್ ಮೂವ್ ನಾವು ಪ್ರೈಸಲ್ಲಿ ನೋಡಿರೋದನ್ನು ನೋಡ್ಬೋದು. ಸೊ ಈ ರೀತಿ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಅಥವಾ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗಿ ಈ ಪ್ಯಾಟರ್ನ್ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಬೆಟರ್ ರಿಸಲ್ಟ್ ನಮಗೆ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ಯಾಟರ್ನನ್ನು ನಾವು ನೋಡೋಣ, ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಅಂತ. ಇದು ಕೂಡ ಒಂದು ಅಪ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗುವಂಥ ಒಂದು ಪ್ಯಾಟರ್ನ್, ಟಾಪ್ ರಿವರ್ಸಲ್ ಪ್ಯಾಟರ್ನ್. ಶೂಟಿಂಗ್ ಸ್ಟಾರ್ನಷ್ಟು ಪವರ್ಫುಲ್ ಅಲ್ಲ, ಬಟ್ ಇದು ಕೂಡ ಒಂದು ರಿವರ್ಸಲ್ ಪ್ಯಾಟರ್ನ್ ಆಗುತ್ತೆ. ಈ ಕ್ಯಾಂಡಲ್ನ ಪ್ರಾಪರ್ಟೀಸ್ ಯಾವ ರೀತಿ ಇದೆ ಅಂತ ನಾವು ನೋಡಿದ್ರೆ ಸೇಮ್ ಒಂದು ಸ್ಮಾಲ್ ರಿಯಲ್ ಬಾಡಿ ಇರುತ್ತೆ, ಶೂಟಿಂಗ್ ಸ್ಟಾರ್ ರೀತಿಯಲ್ಲೇ ಇರುತ್ತೆ, ಕಂಪ್ಲೀಟ್ಲಿ ಅಪೋಸಿಟ್ ಆಗಿ ಇದು ಈ ಕ್ಯಾಂಡಲ್ ಇರುತ್ತೆ ಅಂತ ಹೇಳ್ಬೋದು. ಸ್ಮಾಲ್ ರಿಯಲ್ ಬಾಡಿ ಇರುತ್ತೆ, ಇದೊಂದು ಸ್ಮಾಲ್ ರಿಯಲ್ ಬಾಡಿ. ಹಾಗೆ ರಿಯಲ್ ಬಾಡಿ ಟಾಪಲ್ಲಿ ಇರುತ್ತೆ, ಶೂಟಿಂಗ್ ಸ್ಟಾರಲ್ಲಿ ರಿಯಲ್ ಬಾಡಿ ಬಾಟಮಲ್ಲಿತ್ತು. ವೆರಿ ಸ್ಮಾಲ್ ಆರ್ ನೋ ಅಪ್ಪರ್ ಶಾಡೋ, ಹೈಯರ್ ಲೆವೆಲಲ್ಲಿ ಯಾವುದೇ ಶಾಡೋ ಇರೋದಿಲ್ಲ, ಅಥವಾ ಇದ್ರೂ ಕೂಡ ಒಂದು ಸ್ಮಾಲ್ ಶಾಡೋ ಇರುತ್ತೆ. ಲೋವರ್ ಶಾಡೋ ಏನಿರುತ್ತೆ ಅಟ್ಲೀಸ್ಟ್ ರಿಯಲ್ ಬಾಡಿಯ ಡಬಲ್ ಇರಬೇಕಾಗುತ್ತೆ, ಟ್ವೈಸ್ ಇರಬೇಕಾಗುತ್ತೆ. ಎಷ್ಟು ದೊಡ್ಡದು ಕೂಡ ಇರ್ಬೋದು, ಮಿನಿಮಮ್ ಈ ರಿಯಲ್ ಬಾಡಿಯ ಡಬಲ್ ಇರಬೇಕು ಲೋವರ್ ಶಾಡೋ. ಸೊ ಕಲರ್ ಆಫ್ ದಿ ಬಾಡಿ ಇಂಪಾರ್ಟೆಂಟ್. ಇದು ಗ್ರೀನಲ್ಲಿ ಇರ್ಬೋದು, ರೆಡ್ಡಲ್ಲಿ ಇರ್ಬೋದು, ಅದು ಇಂಪಾರ್ಟೆಂಟ್ ಆಗೋದಿಲ್ಲ. ಸೊ ಮಾರ್ಕೆಟ್ ಒಂದು ಅಪ್ ಟ್ರೆಂಡಲ್ಲಿ ಇದ್ದಾಗ ಈ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದೇನನ್ನ ಸಜೆಸ್ಟ್ ಮಾಡಿದ್ರೆ ಸೈಕಾಲಜಿ ಏನನ್ನು ಹೇಳುತ್ತೆ, ಪ್ರೈಸ್ ಒಂದು ಅಪ್ ಮೂವ್ನ ಕೊಡ್ತಾ ಇತ್ತು, ನೆಕ್ಸ್ಟ್ ಡೇ ಏನಾಗುತ್ತೆ ಪ್ರೈಸ್ ಓಪನ್ ಆಗುತ್ತೆ, ಅಗೈನ್ ಡೌನ್ ಬರುತ್ತೆ, ಡೌನ್ ಬಂದು ಅಗೈನ್ ಪ್ರೈಸ್ ಅಪ್ ಹೋಗುತ್ತೆ, ಅಪ್ ಹೋಗಿ ಟಾಪಲ್ಲಿ ಕ್ಲೋಸಿಂಗನ್ನು ಕೊಡುತ್ತೆ. ಇದೇನನ್ನು ಸಜೆಸ್ಟ್ ಮಾಡುತ್ತೆ, ಇಲ್ಲಿ ಸೆಲ್ಲರ್ಗಳು ಒಂದಷ್ಟು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಪ್ರೈಸ್ ಅಪ್ ಟ್ರೆಂಡಲ್ಲಿತ್ತು, ಸೆಲ್ಲರ್ಗಳು ಸ್ವಲ್ಪ ಪವರ್ಫುಲ್ ಇದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಅಗೈನ್ ಪ್ರೈಸ್ ಈ ಲೋಕ್ಕಿಂತ, ಈ ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ ಲೋಕ್ಕಿಂತ ಕೆಳಗಡೆ ಸಸ್ಟೈನ್ ಆಯಿತು ಅಂತೇಳಿದೆ, ಕ್ಲೋಸಿಂಗನ್ನು ಕೊಡ್ತು ಅಂತೇಳಿದೆ, ಆಗ ಈ ಪ್ಯಾಟರ್ನ್ ಕನ್ಫರ್ಮ್ ಆಗುತ್ತೆ. ಇಲ್ಲಿ ಸೆಲ್ಲರ್ಗಳು ಕಂಟ್ರೋಲ್ ತಗೊಂಡು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಿದ್ರು ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಆಗ ನಾವಿಲ್ಲಿ ಶಾರ್ಟನ್ನು ಮಾಡ್ಬೋದು. ಈ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಹೈಕಿಂದ ಮೇಲೆ ಒಂದು ಸ್ಟಾಪ್ ಲಾಸನ್ನು ಇಟ್ಕೊಂಡು ಶಾರ್ಟನ್ನು ಮಾಡ್ಬೋದು. ಆಗ ಟ್ರೆಂಡ್ ಇಲ್ಲಿ ಚೇಂಜಸ್ ಆಗುತ್ತೆ. ಇಲ್ಲೊಂದು ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ನಾವು ನೋಡ್ತಾ ಇದೀವಿ ಟಾಟಾ ಸ್ಟೀಲ್ನ ಡೈಲಿ ಚಾರ್ಟಲ್ಲಿ. ಇಲ್ಲಿ ನೋಡ್ಬೋದು ಇದೊಂದು ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಆಗುತ್ತೆ. ಸೊ ಪ್ರೈಸ್ ಒಂದು ಅಪ್ ಮೂವ್ನ ಕೊಡ್ತಾ ಇತ್ತು, ಅಪ್ ಮೂವ್ನ ಕೊಟ್ಕೊಂಡು ನೆಕ್ಸ್ಟ್ ಇಲ್ಲಿ ಸ್ಟ್ರಾಂಗ್ ಅಪ್ ಟ್ರೆಂಡಲ್ಲಿ ಇದ್ದಾಗ ಪ್ರೈಸ್ ಒಂದು ಡೌನ್ ಮೂವ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ. ನೆಕ್ಸ್ಟ್ ಈ ಲೋಕ್ಕಿಂತ ಕೆಳಗಡೆ ಕ್ಲೋಸಿಂಗನ್ನು ಕೊಡುತ್ತೆ. ಈ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ನ ಲೋಕ್ಕಿಂತ ಕೆಳಗಡೆ ಕ್ಲೋಸಿಂಗನ್ನು ಕೊಡುತ್ತೆ. ಇದು ಕನ್ಫರ್ಮ್ ಆಗುತ್ತೆ, ಇಲ್ಲಿ ಒಂದು ಟ್ರೆಂಡ್ ಚೇಂಜ್ ಆಗುವಂಥ ಸಾಧ್ಯತೆ ಇದೆ ಅಂತ. ಈ ರೀತಿ ಆದಾಗ ನಾವಿಲ್ಲಿ ಶಾರ್ಟನ್ನು ಕ್ರಿಯೇಟ್ ಮಾಡ್ಬೋದು, ಅಥವಾ ಬೈ ಪೊಸಿಷನ್ ಇತ್ತು ಅಂದರೆ ಅದನ್ನು ಎಕ್ಸಿಟನ್ನು ಮಾಡ್ಬೋದು. ಇಲ್ಲಿ ಸ್ಟಾಪ್ ಲಾಸನ್ನು ಇಟ್ಕೊಂಡು ನೆಕ್ಸ್ಟ್ ಟ್ರೆಂಡಲ್ಲಿ ಒಂದಷ್ಟು ಚೇಂಜಸ್ ಆಗಿರೋದನ್ನು ನಾವು ನೋಡ್ತೀವಿ. ಇಲ್ಲೊಂದು ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನನ್ನು ನಾವು ನೋಡ್ತೀವಿ. ಪ್ರೈಸ್ ಒಂದು ಅಪ್ ಮೂವ್ನ ಕೊಡ್ತಾ ಇತ್ತು, ಒಂದು ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬ್ರೇಕ್ ಡೌನ್ ಕೂಡ ಆಗುತ್ತೆ. ಬ್ರೇಕ್ ಡೌನ್ ಆದಂದ್ರೆ ಒಂದಷ್ಟು ಡೌನ್ ಮೂವ್ನ ಕೊಡುತ್ತೆ, ಬಟ್ ತುಂಬ ಏನು ರಿವಾರ್ಡ್ ಇರುವಂಥ ಒಂದು ಡೌನ್ ಮೂವ್ನ ಕೊಡೋದಿಲ್ಲ. ಇಮಿಡಿಯೇಟ್ಲಿ ಈ ಸಪೋರ್ಟ್ ಲೆವೆಲ್ ಆದರೆ ಸಪೋರ್ಟ್ ಅಂತ ತಗೊಂಡು ಒಂದು ಅಪ್ ಮೂವ್ನ ಕೊಡುತ್ತೆ. ಸೊ ಹ್ಯಾಂಗಿಂಗ್ ಮ್ಯಾನ್ಗಿಂತ ಬೆಟರ್ ಇರುವಂಥದ್ದು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಕನ್ಫರ್ಮ್ ಆದಾಗ ಒಂದು ಬೆಟರ್ ರಿವರ್ಸಲ್ ನಮಗೆ ಸಿಗುತ್ತೆ. ನೆಕ್ಸ್ಟ್ ಇರುವಂಥ ಇನ್ನೊಂದು ಪವರ್ಫುಲ್ ರಿವರ್ಸಲ್ ಪ್ಯಾಟರ್ನ್ ಯಾವುದು ಅಂತ ನಾವು ನೋಡೋದಾದರೆ ಡೋಜಿ ಪ್ಯಾಟರ್ನ್ ಅಂತ ಹೇಳ್ಬೋದು. ನಾನು ಆಲ್ರೆಡಿ ಡೋಜಿಯ ಬೇಸಿಕ್ಸನ್ನು ಡಿಸ್ಕಸ್ ಮಾಡಿದ್ದೀನಿ ಕ್ಯಾಂಡಲಿಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಸ್ ಮಾಡುವಾಗ. ಸೊ ಏನಪ್ಪ ಈ ಡೋಜಿ ಪ್ಯಾಟರ್ನ್ ಅಂತ ಹೇಳಿದ್ರೆ, ಇದರಲ್ಲಿ ರಿಯಲ್ ಬಾಡಿ ತುಂಬ ಚಿಕ್ಕದಾಗಿರುತ್ತೆ ಅಥವಾ ರಿಯಲ್ ಬಾಡಿ ಇರೋದಿಲ್ಲ. ಇಲ್ಲಿ ನಾವು ನೋಡ್ಬೋದು ಡೋಜಿ ರಿವರ್ಸಲಲ್ಲಿ ಈ ರೀತಿ ಒಂದು ಕ್ಯಾಂಡಲ್ ಇರುತ್ತೆ. ಇಲ್ಲಿ ರಿಯಲ್ ಬಾಡಿ ಓಪನ್ ಆರ್ ಕ್ಲೋಸ್ ಸೇಮ್ ಇರುತ್ತೆ, ಅಥವಾ ಸ್ಮಾಲ್ ಓಪನ್ ಮತ್ತು ಕ್ಲೋಸ್ ಮಧ್ಯೆ ಸ್ಮಾಲ್ ಡಿಫ್ರೆನ್ಸ್ ಇರುತ್ತೆ. ಸೊ ಮೇಯ್ನಾಗಿ ರಿಯಲ್ ಬಾಡಿ ಸ್ಮಾಲ್ ಇರುವಂಥದ್ದನ್ನು ನಾವು ಡೋಜಿ ಅಂತ ಕರಿತೀವಿ. ಹಾಗೆ ಹೈಯರ್ ಶಾಡೋ ಇರುತ್ತೆ, ಲೋವರ್ ಶಾಡೋ ಇರುತ್ತೆ. ಇದನ್ನು ನಾವು ರಿಕ್ಷಾ ಮ್ಯಾನ್ ಡೋಜಿ ಅಂತ ಕರಿತೀವಿ. ಇದು ಯಾವ ಟ್ರೆಂಡಲ್ಲಿ ಕ್ರಿಯೇಟ್ ಆದರೂ ಆ ಟ್ರೆಂಡ್ ರಿವರ್ಸ್ ಆಗುತ್ತೆ ಅಂತ ಹೇಳ್ತೀವಿ. ಒಂದು ಪವರ್ಫುಲ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಸೊ ನೋ ಆರ್ ವೆರಿ ಸ್ಮಾಲ್ ರಿಯಲ್ ಬಾಡಿ. ಸೊ ರಿಯಲ್ ಬಾಡಿ ಇಲ್ಲದೇ ಇರ್ಬೋದು, ಓಪನ್ ಆರ್ ಕ್ಲೋಸ್ ಸೇಮ್ ಇರ್ಬೋದು, ಅಥವಾ ಓಪನ್ ಆರ್ ಕ್ಲೋಸ್ನ ಮಧ್ಯೆ ಸ್ಮಾಲ್ ಡಿಫ್ರೆನ್ಸ್ ಇರ್ಬೋದು. ಹಾಗಾಗಿ ಒಂದು ಸ್ಮಾಲ್ ರಿಯಲ್ ಬಾಡಿ ಕ್ರಿಯೇಟ್ ಆಗ್ಬೋದು. ಸೊ ಹಾಗಾಗಿ ಒಂದು ರಿಯಲ್ ಬಾಡಿ ಸ್ಮಾಲ್ ಇರುತ್ತೆ. ದ ಓಪನ್ ಆ್ಯಂಡ್ ಕ್ಲೋಸ್ ಆರ್ ಎಟ್ ಆರ್ ವೆರಿ ಕ್ಲೋಸ್ ಟು ದಿ ಮಿಡ್ಲ್ ಆಫ್ ದಿ ಕ್ಯಾಂಡಲ್. ಸೊ ರಿಯಲ್ ಬಾಡಿ ಕ್ಯಾಂಡಲ್ ಮಧ್ಯದಲ್ಲಿ ಹೆಚ್ಚಿರುತ್ತೆ. ಸೊ ಮಿಡ್ಲಲ್ಲಿ ಇರುತ್ತೆ, ಪರ್ ಸೈಡ್ ಸೇಮ್ ಡಿಸ್ಟೆನ್ಸ್ ಇರುತ್ತೆ, ಲೋವರ್ ಸೈಡು ಕೂಡ ಸೇಮ್ ಡಿಸ್ಟೆನ್ಸ್ ಇರುತ್ತೆ. ಕ್ಯಾಂಡಲ್ ಮಿಡ್ಲಲ್ಲಿ ರಿಯಲ್ ಬಾಡಿ ಇರುತ್ತೆ ಅಂತ ಹೇಳ್ಬೋದು. ದಿಸ್ ಮೀನ್ಸ್ ದ ಅಪ್ಪರ್ ಆ್ಯಂಡ್ ಲೋವರ್ ಶಾಡೋಸ್ ಆರ್ ಈಕ್ವಲ್ ಇನ್ ಲೆಂತ್, ಆಲ್ಮೋಸ್ಟ್ ಈಕ್ವಲಲ್ಲಿ ಇರಬೇಕು. ಕಂಪ್ಲೀಟಾಗಿ ನಾವು ಮೆಜರ್ ಮಾಡಿದಾಗ ಕಂಪ್ಲೀಟ್ ಈಕ್ವಲ್ ಇರಲೇಬೇಕು ಅಂತಿಲ್ಲ, ಆಲ್ಮೋಸ್ಟ್ ಈಕ್ವಲಲ್ಲಿ ನಮ್ಮ ನೋಡಿದಾಗ ಇರುತ್ತೆ ಅಂತ ಹೇಳ್ಬೋದು. ಎ ರಿವರ್ಸಲ್ ಪ್ಯಾಟರ್ನ್ ಇನ್ ಅನ್ ಅಪ್ ಟ್ರೆಂಡ್ ಆರ್ ಅ ಡೌನ್ ಟ್ರೆಂಡ್. ಸೊ ಇದು ಡೌನ್ ಟ್ರೆಂಡಲ್ಲಿ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಟ್ರೆಂಡ್ ರಿವರ್ಸ್ ಆಗಿ ಅಪ್ ಹೋಗುತ್ತೆ. ಅದೇ ರೀತಿ ಅಪ್ ಟ್ರೆಂಡಲ್ಲಿ ಈ ಪ್ಯಾಟರ್ನ್ ಕ್ರಿಯೇಟ್ ಆಯಿತು ಅಂತೇಳಿದ್ರೆ ಟ್ರೆಂಡ್ ರಿವರ್ಸ್ ಆಗಿ ಡೌನ್ ಬರುತ್ತೆ. ಸೊ ಇದು ಕೂಡ ಒಂದು ಪವರ್ಫುಲ್ ಪ್ಯಾಟರ್ನ್. ಸೊ ನಾವು ನಿಫ್ಟಿಯ ಚಾರ್ಟನ್ನು ನೋಡ್ತಾ ಇದ್ದೀವಿ. ಇಲ್ಲೊಂದು ಡೈಲಿ ಚಾರ್ಟಲ್ಲಿ ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆಗಿರೋದನ್ನು ನಾವು ನೋಡ್ಬೋದು. ಸೊ ಒಂದು ಸ್ಟ್ರಾಂಗ್ ಡೌನ್ ಟ್ರೆಂಡನ್ನು ಕ್ರಿಯೇಟ್ ಮಾಡ್ತಾ ಇತ್ತು. ಇಲ್ಲೊಂದು ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ಪ್ರೈಸ್ ಡೌನ್ ಬರುತ್ತೆ, ಪ್ರೈಸನ್ನು ಬುಲ್ಸ್ಗಳು ಅಪ್ಸೈಡ್ ಪುಷ್ ಮಾಡ್ತಾರೆ. ಅದೇ ರೀತಿ ಅಪ್ಸೈಡ್ ಪುಷ್ ಆಗುತ್ತೆ, ಅಗೈನ್ ಸೆಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಈಕ್ವಲ್ ಸ್ಟ್ರೆಂತ್ ಹೊಂದಿದ್ದಾರೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಇಲ್ಲಿ ಲೋವರ್ ಶಾಡೋ ಸ್ವಲ್ಪ ದೊಡ್ಡದಿದೆ, ನೋ ಪ್ರಾಬ್ಲಮ್, ಪರ್ಫೆಕ್ಟಾಗಿ ಈಕ್ವಲ್ ಇರುವಂಥದ್ದು ಸಿಗೋದಿಲ್ಲ ರಿಯಲ್ ವರ್ಲ್ಡಲ್ಲಿ. ಇದು ಏನನ್ನು ಸಜೆಸ್ಟ್ ಮಾಡುತ್ತೆ, ಸೈಕಾಲಜಿ ಏನನ್ನು ಸಜೆಸ್ಟ್ ಮಾಡುತ್ತೆ, ಬೈಯರ್ ಮತ್ತು ಸೆಲ್ಲರ್ ಇಬ್ಬರು ಈಕ್ವಲ್ ಆದ ಒಂದು ಸ್ಟ್ರೆಂತನ್ನು ಹೊಂದಿದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಹೈಯರ್ ಲೆವೆಲಲ್ಲಿ ಈ ಕ್ಯಾಂಡಲ್ ಹೈಯನ್ನು ಬ್ರೇಕ್ಔಟ್ ಮಾಡ್ತು ಅಂತೇಳಿದ್ರೆ ಬೈಯರ್ ಕಂಟ್ರೋಲನ್ನು ತಗೊಂಡು ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಪ್ರೈಸ್ ಒಂದು ಅಪ್ ಮೂವ್ನ ಕೊಡುವಂಥ ಸಾಧ್ಯತೆ ಇದೆ. ಇಲ್ಲಿ ಒಂದು ಡೌನ್ ಟ್ರೆಂಡನ್ನು ಕ್ರಿಯೇಟ್ ಮಾಡ್ತಾ ಇತ್ತು, ಬಾಟಮ್ ಲೆವೆಲಲ್ಲಿ ಒಂದು ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಅದಾದ ನಂತರ ಒಂದಷ್ಟು ಸಪೋರ್ಟನ್ನು ಪಡ್ಕೊಳ್ಳೋಂಥ ಪ್ರಯತ್ನ ಮಾಡುತ್ತೆ. ಪ್ರೈಸ್ ಡೌನ್ ಬರುತ್ತೆ, ಅಗೈನ್ ಆ ಡೋಜಿ ಕ್ಯಾಂಡಲ್ಗಿಂತ ಕೆಳಗಡೆ
ಕ್ಲೋಸಿಂಗನ್ನು ಕೊಡೋದಿಲ್ಲ. ಅಗೇನ್ ಅಪ್ ಮೂವ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ. ಡೋಜಿ ಕ್ಯಾಂಡಲ್ಗಿಂತ ಮೇಲೆ ಕ್ಲೋಸಿಂಗನ್ನು ಕೊಡುವಂಥ ಪ್ರಯತ್ನ ಮಾಡುತ್ತೆ. ಅಗೇನ್ ಇಲ್ಲೊಂದು ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಅದಾದ ನಂತರ ಅಗೇನ್ ಪ್ರೈಸ್ ಒಂದು ಪಾಸಿಟಿವ್ ಮೂವ್ನ ಕೊಟ್ಕೊಂಡು ಇಲ್ಲೊಂದು ಬ್ರೇಕ್ಔಟನ್ನು ಕೊಡುತ್ತೆ. ಸೊ ಈ ರೀತಿ ಬ್ರೇಕ್ಔಟನ್ನು ಕೊಟ್ಟಾಗ ನಮಗೆ ಇಲ್ಲಿ ಇದು ಕನ್ಫರ್ಮ್ ಆಗುತ್ತೆ, ಇಲ್ಲಿ ಬುಲ್ಸ್ಗಳು ಕಂಟ್ರೋಲನ್ನು ತಗೊಂಡ್ರು ಅಂತ ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡಿದ್ರು ಅಂತ. ಈ ಡೋಜಿ ಕ್ಯಾಂಡಲ್ಗಿಂತ ಕೆಳಗಡೆ ಅಗೇನ್ ಪ್ರೈಸ್ ಕ್ಲೋಸಿಂಗನ್ನು ಕೊಡ್ತು ಅಂತೇಳಿ ಅಗೇನ್ ಸೆಲ್ಲರ್ಗಳೇ ಕಂಟ್ರೋಲನ್ನು ತಗೊಂಡ್ರು ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಇದೊಂದು ನ್ಯೂಟ್ರಲ್ ಆಗುತ್ತೆ, ನ್ಯೂಟ್ರಲ್ ಕ್ಯಾಂಡಲ್ ಅಂತ ಹೇಳ್ಬೋದು. ಬೈಯರ್ ಮತ್ತು ಸೆಲ್ಲರ್ ಇಬ್ಬರು ಈಕ್ವಲ್ ಆದ ಸ್ಟ್ರೆಂತನ್ನು ಹೊಂದಿದ್ದಾರೆ. ಯಾವ ಸೈಡ್ ಬ್ರೇಕ್ಔಟ್ ಆಗುತ್ತೆ ಆ ಸೈಡಲ್ಲಿ ಮೊಮೆಂಟಮ್ ಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅಪ್ಸೈಡ್ ಬ್ರೇಕ್ಔಟ್ ಆಯಿತು ಅಂತ ಹೇಳಿದ್ರೆ ಬೈಯರ್ಗಳು ಕಂಟ್ರೋಲನ್ನು ತಗೊಂಡು ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡ್ತಾರೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಅಗೇನ್ ಒಂದು ನಿಫ್ಟಿಯಲ್ಲಿ ನಾವು ಡೋಜಿ ಕ್ಯಾಂಡಲನ್ನು ನಾವು ನೋಡ್ತೀವಿ, ಸ್ಟ್ರಾಂಗ್ ಡೌನ್ ಟ್ರೆಂಡಲ್ಲಿ ಇರುತ್ತೆ, ಬ್ರೇಕ್ ಡೌನನ್ನು ಮಾಡುತ್ತೆ. ನೆಕ್ಸ್ಟ್ ಇಲ್ಲೊಂದು ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಅದಕ್ಕಿಂತ ಮೇಲೆ ಬ್ರೇಕ್ಔಟನ್ನು ಕೊಡುತ್ತೆ, ಪ್ರೈಸ್ ಒಂದು ಅಪ್ ಮೂವ್ಗೆ ಶಿಫ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ಒಂದು ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಒಂದಷ್ಟು ದಿನ ಪ್ರೈಸ್ ಅಪ್ ಮೂವ್ನ ಕೊಡ್ತಾ ಇತ್ತು. ಸೊ ಇಲ್ಲೊಂದು ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ಬಟ್ ಅಗೇನ್ ಪ್ರೈಸ್ ಡೌನ್ ಸೈಡೇ ಕ್ಲೋಸಿಂಗನ್ನು ಕೊಡುತ್ತೆ. ಬುಲ್ಸ್ಗಳು ಕಂಟ್ರೋಲನ್ನು ಪಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಪ್ರೈಸ್ ಅಗೇನ್ ಡೌನೇ ಬಂದಿದೆ. ನೆಕ್ಸ್ಟ್ ಇಲ್ಲೂ ಕೂಡ ಸ್ಟ್ರಾಂಗ್ ಒಂದು ಡೌನ್ ಮೂವ್ನ ಕೊಡ್ತಾ ಇತ್ತು, ಒಂದು ಡೋಜಿ ಕ್ಯಾಂಡಲ್. ನೆಕ್ಸ್ಟ್ ಪ್ರೈಸ್ ಪಾಸಿಟಿವ್ ಕ್ಯಾಂಡಲ್ ಮುಖಾಂತರ ಒಂದು ಕ್ಲೋಸಿಂಗನ್ನು ಕೊಡುತ್ತೆ, ಒಂದು ರಿವರ್ಸಲ್ ಮೂವ್ನ ಕೊಟ್ಟಿದೆ. ಅಗೇನ್ ಇಲ್ಲೊಂದು ಡೋಜಿ ಕ್ಯಾಂಡಲ್ ರಿವರ್ಸಲ್, ಇಲ್ಲೊಂದು ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ರಿವರ್ಸಲ್ ಕೊಡುವಂಥ ಪ್ರಯತ್ನ ಮಾಡುತ್ತೆ, ಬಟ್ ಅಗೇನ್ ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಸೊ 100% ಎಲ್ಲ ಟೈಮ್ ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮೋಸ್ಟ್ ಆಫ್ ದಿ ಟೈಮ್ ಬೆಟರ್ ವರ್ಕ್ ಆಗುತ್ತೆ ಟ್ರೆಂಡ್ ರಿವರ್ಸಲ್ ಆಗಲಿಕ್ಕೆ. ನಿಫ್ಟಿಯಲ್ಲಿ ಒಂದು ವೀಕ್ಲಿ ಚಾರ್ಟಲ್ಲಿ ಡೋಜಿ ಕ್ಯಾಂಡಲನ್ನು ನಾವು ನೋಡ್ಬೋದು, ಟಾಪ್ ರಿವರ್ಸಲ್ ಒಂದು ಅಪ್ ಮೂವ್ನ ಕೊಡ್ತಾ ಇತ್ತು. ಈ ವೀಕ್ ಒಂದು ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ವೀಕ್ ಅಗೇನ್ ಆ ಡೋಜಿ ಕ್ಯಾಂಡಲ್ಗಿಂತ ಕೆಳಗಡೆ ಪ್ರೈಸ್ ಕ್ಲೋಸಿಂಗನ್ನು ಕೊಡುತ್ತೆ. ನೆಕ್ಸ್ಟ್ ಪ್ರೈಸಲ್ಲಿ ಒಂದು ಡೌನ್ ಮೂವ್ನ ನಾವು ನೋಡ್ಬೋದು. ಕ್ಲಿಯರಾಗಿ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಇಲ್ಲೊಂದು ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಪ್ರೈಸ್ ಒಂದು ಡೌನ್ ಮೂವ್ನ ಕೊಟ್ಟಿದೆ. ಸೊ ಅಪ್ ಟ್ರೆಂಡಲ್ಲಿ ಈ ಪ್ಯಾಟರ್ನ್ ಕ್ರಿಯೇಟ್ ಆಯಿತು ಅಂದರೆ ನೆಕ್ಸ್ಟ್ ಟ್ರೆಂಡ್ ಡೌನ್ ಬರುತ್ತೆ. ಡೌನ್ ಟ್ರೆಂಡಲ್ಲಿ ಕ್ರಿಯೇಟ್ ಆಯಿತು ಅಂದರೆ ನೆಕ್ಸ್ಟ್ ಟ್ರೆಂಡ್ ಅಪ್ ಮೂವ್ಗೆ ಶಿಫ್ಟ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅಗೇನ್ ಇನ್ನೊಂದು ಡೋಜಿಯನ್ನು ನಾವು ನೋಡ್ಬೋದು. ಸೊ ಇದನ್ನು ನಾವು ಗ್ರೇವ್ ಸ್ಟೋನ್ ಡೋಜಿ ಅಂತ ಕರಿತೀವಿ. ಇದು ಸೇಮ್ ನಮ್ಮ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ರೀತಿಯಲ್ಲೇ ವರ್ಕ್ ಆಗುವಂಥದ್ದು. ಸೊ ಅದೇ ರೀತಿ ವರ್ಕ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಶೂಟಿಂಗ್ ಸ್ಟಾರಲ್ಲಿ ಒಂದು ಸ್ಮಾಲ್ ರಿಯಲ್ ಬಾಡಿ ಇರುತ್ತೆ. ಇಲ್ಲಿ ಏನಾಗುತ್ತೆ, ರಿಯಲ್ ಬಾಡಿ ಇರೋದಿಲ್ಲ, ಓಪನ್ ಆ್ಯಂಡ್ ಕ್ಲೋಸ್ ಸೇಮ್ ಇರುತ್ತೆ. ಕ್ಯಾಂಡಲ್ ಬಾಟಮಲ್ಲಿ ಓಪನ್ ಆ್ಯಂಡ್ ಕ್ಲೋಸ್ ಇರುತ್ತೆ. ಶೂಟಿಂಗ್ ಸ್ಟಾರಲ್ಲಿ ನಾವಿಲ್ಲಿ ಒಂದು ರಿಯಲ್ ಬಾಡಿನ ಸ್ವಲ್ಪ ಸ್ಮಾಲ್ ಇರುವ ರಿಯಲ್ ಬಾಡಿಯನ್ನು ನಾವು ನೋಡ್ತೀವಿ. ಬಟ್ ಈ ಗ್ರೇವ್ ಸ್ಟೋನ್ ಡೋಜಿಯಲ್ಲಿ ರಿಯಲ್ ಬಾಡಿ ಇರೋದಿಲ್ಲ, ಅದನ್ನು ನಾವು ಗ್ರೇವ್ ಸ್ಟೋನ್ ಡೋಜಿ ಅಂತ ಕರಿತೀವಿ. ಸೇಮ್ ಶೂಟಿಂಗ್ ಸ್ಟಾರ್ ಯಾವ ರೀತಿ ವರ್ಕ್ ಆಗುತ್ತೆ ಅದೇ ರೀತಿ ವರ್ಕ್ ಆಗುತ್ತೆ. ಅಪ್ ಟ್ರೆಂಡಲ್ಲಿ ಈ ಪ್ಯಾಟರ್ನ್ ನಮಗೆ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನು ನಾವು ಶೂಟಿಂಗ್ ಸ್ಟಾರ್ ಟ್ರೀಟ್ಮೆಂಟ್ ರೀತಿಯಲ್ಲೇ ಯೂಸ್ ಮಾಡಿದ್ರಾಗತ್ತೆ. ಸೇಮ್ ಡೋಜಿಯ ಸ್ಮಾಲ್ ವೇರಿಯೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಡ್ರ್ಯಾಗನ್ ಫ್ಲೈ ಡೋಜಿ ಅಂತ ಕರಿತೀವಿ. ಇದು ಸೇಮ್ ಹ್ಯಾಮರ್ ರೀತಿಯಲ್ಲಿ ವರ್ಕ್ ಆಗುತ್ತೆ. ಹ್ಯಾಮರಲ್ಲಿ ಏನಾಗುತ್ತೆ, ಒಂದು ಸ್ಮಾಲ್ ರಿಯಲ್ ಬಾಡಿ ಟಾಪಲ್ಲಿ ಇರುತ್ತೆ, ಕ್ಯಾಂಡಲ್ ಟಾಪಲ್ಲಿ ಇರುತ್ತೆ. ಬಟ್ ಇಲ್ಲಿ ರಿಯಲ್ ಬಾಡಿ ಇರೋದಿಲ್ಲ, ಓಪನ್ ಆ್ಯಂಡ್ ಕ್ಲೋಸ್ ಸೇಮ್ ಇರುತ್ತೆ. ಸೊ ಡೌನ್ ಟ್ರೆಂಡಲ್ಲಿ ಈ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಇದು ಸೇಮ್ ಹ್ಯಾಮರ್ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಇದು ಕೂಡ ಒಂದು ಪವರ್ಫುಲ್ ರಿವರ್ಸಲ್ ಪ್ಯಾಟರ್ನ್. ಸೇಮ್ ಡೋಜಿಯ ಸ್ಮಾಲ್ ವೇರಿಯೇಷನ್ ಅಷ್ಟೇ, ಬಾಡಿಯಲ್ಲಿ ಸ್ಮಾಲ್ ವೇರಿಯೇಷನ್ ಇರುತ್ತೆ. ಅದು ಬಿಟ್ಟರೆ ಸೇಮ್ ಹ್ಯಾಮರ್ ಪ್ಯಾಟರ್ನ್ ರೀತಿಯಲ್ಲಿ ವರ್ಕ್ ಆಗುತ್ತೆ. ಸೊ ಡೋಜಿ ಕೂಡ ಒಂದು ಸ್ಟ್ರಾಂಗ್ ರಿವರ್ಸಲ್ ಪ್ಯಾಟರ್ನ್, ಲೈಕ್ ಹ್ಯಾಮರ್ ಹಾಗೆ ಶೂಟಿಂಗ್ ಸ್ಟಾರ್ ರೀತಿಯಲ್ಲಿ ಡೋಜಿ ಕೂಡ ಒಂದು ಸ್ಟ್ರಾಂಗ್ ರಿವರ್ಸಲ್ ಪ್ಯಾಟರ್ನ್. ಸೊ ಈ ರೀತಿ ಪ್ಯಾಟರ್ನ್ಗಳು ಕ್ರಿಯೇಟ್ ಆಗಿದೆ, ಟ್ರೆಂಡಲ್ಲಿ ರಿವರ್ಸಲ್ ಆಗುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.